2 ವರ್ಷ 11 ತಿಂಗಳು 18 ದಿನಗಳು ಸಂವಿಧಾನ ರಚನೆಗೆ ಸಮಯ ತೆಗೆದುಕೊಂಡರು. ನವೆಂಬರ್ 26ನೇ 1949ರಂದು ನಮ್ಮ ಸಂವಿಧಾನವನ್ನು ಅಂಗೀಕರಿಸಿ ಜನವರಿ 26ನೇ 1950ರಂದು ಸಂವಿಧಾನವನ್ನು ಜಾರಿಗೆ ತರಲಾಯಿತು. ಸಂವಿಧಾನ ತಿಳಿಸುತ್ತದೆ ಭಾರತ ಒಂದು ಗಣರಾಜ್ಯ. ಇದು ರಾಜರಾಳ್ವಿಕೆಯಲ್ಲ, ಬ್ರಿಟಿಷರ ಆಳ್ವಿಕೆಯೂ ಅಲ್ಲ. ಬದಲಾಗಿ ನಮ್ಮ ರಾಷ್ಟ್ರವು ಸಾರ್ವಭೌಮ ಸಮಾಜವಾದಿ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿದೆ. ಯಾವುದೇ ಜಾತಿ ಮತ ಧರ್ಮ ಲಿಂಗಭೇದವಿಲ್ಲದೆ ಎಲ್ಲರಿಗೂ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ನೀಡಿ ಮೂಲಭೂತ ಹಕ್ಕುಗಳು ಕರ್ತವ್ಯಗಳನ್ನು ನೀಡುವ ಮೂಲಕ ಭಾರತವನ್ನು ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮುಂದುವರಿಯುವಂತೆ ಮಾಡಲು ರಾಷ್ಟ್ರಪತಿ ಪ್ರಧಾನಮಂತ್ರಿ ಸಂಸತ್ ಸದಸ್ಯರು ನ್ಯಾಯಾಧೀಶರು ಎಲ್ಲ ಅಧಿಕಾರ ವರ್ಗ ರಾಜ್ಯ ಹೇಗಿರಬೇಕು ಸರ್ಕಾರ ಹೇಗಿರಬೇಕು ಪ್ರತಿಯೊಂದು ಜಿಲ್ಲೆ ತಾಲೂಕು ಗ್ರಾಮ ಎಲ್ಲವೂ ಸಂವಿಧಾನ ಕಾನೂನು ಪಾಲಿಸಬೇಕು. ಒಂದು ದೇಶ ಉದ್ಧಾರವಾಗಬೇಕಾದರೆ ಮೊದಲು ಆ ದೇಶದ ಮಹಿಳೆಯರು ಉದ್ಧಾರವಾಗಬೇಕೆಂದು ತಿಳಿದು ಮಹಿಳೆಯರಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಎಲ್ಲ ಕ್ಷೇತ್ರದಲ್ಲಿಯೂ ಮೀಸಲಾತಿ ನೀಡುವ ಮೂಲಕ ಭಾರತವು ಒಂದು ಬೃಹತ್ ಲಿಖಿತ ಸಂವಿಧಾನವನ್ನು ಹೊಂದಿದೆ. ಈ ಸುದಿನದಂದು ಎಲ್ಲರೂ ನಮ್ಮ ಸಂವಿಧಾನವನ್ನು ಗೌರವಿಸೋಣ.